ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಇತ್ತೀಚೆಗೆ ಕೆಇಎ ನಡೆಸಿರುವಂತಹ 708 ಗ್ರೂಪ್ ಸಿ ಹುದ್ದೆಗಳ ಪರೀಕ್ಷೆಯಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಎಷ್ಟು ಕೇಳಿದ್ದಾರೆ ಮತ್ತು ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಯಾವ ಸೋರ್ಸಿಂದ ಈ ಪ್ರಶ್ನೆಗಳು ಬಂದಿವೆ, ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಪ್ರತಿದಿನದ ಪ್ರಚಲಿತ ಘಟನೆಗಳ ಚರ್ಚೆಯಲ್ಲಿ ಎಷ್ಟು ಪ್ರಶ್ನೆಗಳು ಈ ಪರೀಕ್ಷೆಯಲ್ಲಿ ಬಂದಿದೆ ಎಲ್ಲವನ್ನ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಇವತ್ತಿನ ಸೆಷನ್ ಅನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಇನ್ಫಾರ್ಮೇಶನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ ಇರುತ್ತೆ. ಎಲ್ಲ ಹಳೆಯ ಕ್ಲಾಸಸ್ಗಳನ್ನು ನೋಡೋಕೆ ಕೆಳಗಡೆ ಜಾಯಿನ್ ಬಟನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕ್ ಅನ್ನು ಕೊಡಲಾಗಿರುತ್ತೆ. ಆ ಲಿಂಕ್ ಮೂಲಕ ಎಲ್ಲ ಕ್ಲಾಸಸ್ಗಳನ್ನು ತಾವು ನೋಡಬಹುದು ಮತ್ತು ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ PDF ನೋಟ್ಸ್, ಮ್ಯಾರಥಾನ್ ಕ್ಲಾಸಸ್ ಮತ್ತು ಪರೀಕ್ಷಾ ಸರಣಿ ಜಾಯಿನ್ ಟು ಲರ್ನ್ ಆಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನ ನೋಡೋಣ. ಸೊ ಈ ಪ್ರಶ್ನೆಯನ್ನ ಕೆಇಎ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಕಡು ಬಡತನ ಮುಕ್ತ ಭಾರತದ ಪ್ರಥಮ ರಾಜ್ಯ ಎಂದು ಇತ್ತೀಚೆಗೆ ಘೋಷಣೆ ಮಾಡುವ ಮೂಲಕ ಸುದ್ದಿಯಲ್ಲಿ ಇರುವಂತಹ ಭಾರತದ ರಾಜ್ಯ ಯಾವುದು ಅಂತ ಪ್ರಶ್ನೆಯನ್ನ ನಿಮ್ಮ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಆಯ್ಕೆಗಳನ್ನು ಗಮನಿಸಬೇಕು. ತಮಿಳುನಾಡು, ಕೇರಳ, ಕರ್ನಾಟಕ, ತ್ರಿಪುರ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಕೇರಳದಲ್ಲಿ ಈ ಒಂದು ಕಡು ಬಡತನ ಮುಕ್ತ ರಾಜ್ಯ ಅಂತ ಹೇಳಿ ಅಲ್ಲಿನ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಘೋಷಣೆಯನ್ನ ಮಾಡಿರ್ತಾರೆ. ಈ ಪ್ರಶ್ನೆಯನ್ನ ಎಲ್ಲಿಂದ ಕೇಳಿದ್ದಾರೆ? ಸೊ ನ್ಯೂಸ್ ಪೇಪರ್ ಇಂದ ಡೈರೆಕ್ಟ್ ಆಗಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಕೇರಳ ಶೀಘ್ರವಾಗಿ ಕಡು ಬಡತನ ಮುಕ್ತ ರಾಜ್ಯ ಅಂತ ಹೇಳಿ ನವೆಂಬರ್ 1 ಕೇರಳದ ಸಂಸ್ಥಾಪನಾ ದಿನ ಅಂದು ಘೋಷಣೆ ಮಾಡ್ತಾರೆ ಅಲ್ಲಿನ ಮುಖ್ಯಮಂತ್ರಿ. ಈ ಪ್ರಶ್ನೆಯನ್ನ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಕ್ಲಾಸಸ್ನಲ್ಲಿ ಅಕ್ಟೋಬರ್ 27ರ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಏನ್ ಕೇಳಿದ್ವಿ ಪ್ರಶ್ನೆಯನ್ನ? ದೇಶದ ಪ್ರಥಮ ಬಡತನ ಮುಕ್ತ ರಾಜ್ಯ ಯಾವುದು ಅಂತ ಹೇಳಿ ನಾವು ಡಿಸ್ಕಷನ್ ಮಾಡಿದ್ವಿ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಡೈರೆಕ್ಟ್ ಆಗಿ ನ್ಯೂಸ್ ಪೇಪರ್ ಇಂದಾನೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಮುಂದಿನ ಎಕ್ಸಾಮ್ ನಲ್ಲೂ ಕೂಡ ಈ ಪ್ರಶ್ನೆಯನ್ನ ಕೇಳಬಹುದು, ಹಾಗಾಗಿ ಇದು ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ. ಇನ್ನು 2ನೇ ಪ್ರಶ್ನೆ ಕೆಇಎ ಎಕ್ಸಾಮ್ ನಲ್ಲಿ ಕೇಳಿರೋದು, ಭಾರತದ ಪ್ರಥಮ ಸಮರ್ಪಿತ ಕ್ವಾಂಟಮ್ ಸಿಟಿ ಎಲ್ಲಿ ಸ್ಥಾಪಿಸಲಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು ಹೇಸರಘಟ್ಟ ಬೆಂಗಳೂರು, ಹೈದರಾಬಾದ್, ಚೆನ್ನೈ, ನೋಯ್ಡಾ. ಸರಿಯಾದಂತಹ ಉತ್ತರ ಆಯ್ಕೆ 1 ಆಗುತ್ತೆ. ಭಾರತದ ಪ್ರಥಮ ಸಮರ್ಪಿತ ಕ್ವಾಂಟಮ್ ಸಿಟಿ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಯನ್ನ ಕೂಡ ಡೈರೆಕ್ಟ್ ಆಗಿ ನ್ಯೂಸ್ ಪೇಪರ್ ಇಂದಾನೆ ಬಂದಿದೆ. ಬೆಂಗಳೂರಿನಲ್ಲಿ ಕ್ವಾಂಟಮ್ ಸಿಟಿ ಅಂತ ಹೇಳಿ ನ್ಯೂಸ್ ಪೇಪರ್ನಲ್ಲಿ ಆರ್ಟಿಕಲ್ ಬಂದಿತ್ತು. ಈ ಪ್ರಶ್ನೆಯನ್ನ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಅಕ್ಟೋಬರ್ 19ರ ಪ್ರಚಲಿತ ಘಟನೆಗಳಲ್ಲಿ ಚರ್ಚೆ ಮಾಡಿದ್ದೀವಿ. ಸೊ ಬೇಕಾದ್ರೆ ಕೆಳಗಡೆ ಜಾಯಿನ್ ಬಟನ್ನಲ್ಲಿ ಎಲ್ಲ ಕ್ಲಾಸಸ್ಗಳ ಲಿಂಕ್ ಇರುತ್ತೆ, ಒಂದ್ಸಲ ಚೆಕ್ ಮಾಡಿ. ಕ್ವಾಂಟಮ್ ಸಿಟಿಯನ್ನ ಈ ಕೆಳಗಿನ ಯಾವ ನಗರದಲ್ಲಿ ಸ್ಥಾಪನೆ ಮಾಡಲಾಗುತ್ತಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ವಿ. ಆಯ್ಕೆಗಳು ವಿಶಾಖಪಟ್ಟಣ, ಬೆಂಗಳೂರು, ಮೈಸೂರು, ಹೈದರಾಬಾದ್. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಬೆಂಗಳೂರಿನಲ್ಲಿ ಕ್ವಾಂಟಮ್ ಸಿಟಿಯನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ನಿಮ್ಮ ಮುಂದಿನ ಎಕ್ಸಾಮ್ ನಲ್ಲೂ ಕೂಡ ಕೇಳ್ತಾರೆ. ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ ಮುಂದಿನ ಎಕ್ಸಾಮ್ ನಲ್ಲಿ. 2025ರ ಕ್ವಾಂಟಮ್ ಸಮಿಟ್ ಎಲ್ಲಿ ನಡೀತು ಅಂತ ಕೇಳ್ತಾರೆ. ಸ್ವಿಟ್ಜರ್ಲ್ಯಾಂಡ್ನ ಜೆನೆವಾದ ಬಯೋಟೆಕ್ ಕ್ಯಾಂಪಸ್ ನಲ್ಲಿ ನಡೆಯುತ್ತೆ. ಕರ್ನಾಟಕವನ್ನ $20 ಶತಕೋಟಿ ಕ್ವಾಂಟಮ್ ಆರ್ಥಿಕ ರಾಜ್ಯವನ್ನಾಗಿ ಅಭಿವೃದ್ಧಿಪಡಿಸುವಂತಹ ಗುರಿಯನ್ನ ಕೂಡ ಹೊಂದಿರ್ತಾರೆ. ಸೊ ಎಲ್ಲ ಪಾಯಿಂಟ್ಗಳನ್ನ ಅವತ್ತಿನ ಸೆಷನ್ ಅಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ, ಹಾಗಾಗಿ ಈ ಪ್ರಶ್ನೆ ಕೂಡ ಬಂದಿದೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. 2 ಪಟ್ಟಿಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಸಂಸ್ಥೆಗಳಿದೆ, ಪಟ್ಟಿ 2ರಲ್ಲಿ ಅವುಗಳ ಗುರಿ ಇದೆ. ಇವುಗಳನ್ನ ಹೊಂದಾಣಿಕೆ ಮಾಡಿ ಬರಿಬೇಕು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಬರೋದು ಸಾರ್ಕ್. ಸೊ ಸಾರ್ಕ್ನ ಗುರಿ ಏನು ಅಂತ ಕೇಳಿದ್ರೆ, ದಕ್ಷಿಣ ಏಷ್ಯಾದಲ್ಲಿ ಪ್ರಾದೇಶಿಕ ಶಾಂತಿ ಮತ್ತು ಸಮೃದ್ಧಿಯನ್ನ ಉತ್ತೇಜಿಸುವಂತಹ ಗುರಿ ಇದೆ. 2ನೇದಾಗಿ ಆಸಿಯಾನ್. ಸೊ ಆಸಿಯಾನ್ನ ಗುರಿ ಏನು ಅಂತ ಕೇಳಿದ್ರೆ, ಆಗ್ನೇಯ ಏಷ್ಯಾದ ಆರ್ಥಿಕ ಬೆಳವಣಿಗೆ ಮತ್ತು ರಾಜಕೀಯ ಸಹಕಾರ ಆಗುತ್ತೆ. 3ನೇದಾಗಿ ಒಪ್ಯಾಕ್. ಸೊ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಕರಿತೀವಿ. ಸೊ ಒಪ್ಯಾಕ್ನ ಉದ್ದೇಶ ಗುರಿ ಏನು ಅಂದ್ರೆ, ಪೆಟ್ರೋಲಿಯಂ ನೀತಿಗಳನ್ನ ಸಮನ್ವಯಗೊಳಿಸೋದು ಮತ್ತು ತೈಲ ಮಾರುಕಟ್ಟೆಗಳನ್ನ ಸ್ಥಿರಗೊಳಿಸೋದು ಅದರ ಗುರಿ ಆಗುತ್ತೆ. ಇನ್ನು ಯುರೋಪಿಯನ್ ಯೂನಿಯನ್, ಇದರ ಗುರಿ ಯುರೋಪಿಯನ್ ರಾಜಕೀಯ ಮತ್ತು ಆರ್ಥಿಕ ಏಕೀಕರಣ. ಸೊ ಇಲ್ಲಿ ಆಯ್ಕೆ 1 ಸರಿಯಾದಂತಹ ಉತ್ತರ ಆಗುತ್ತೆ. ಸೊ ಈ ಪ್ರಶ್ನೆ ಕೂಡ ನ್ಯೂಸ್ ಪೇಪರ್ ಇಂದ ಬಂದಿದೆ. ಯಾಕಂದ್ರೆ ಅಕ್ಟೋಬರ್ 28ರ ಪ್ರಚಲಿತ ಘಟನೆಗಳಲ್ಲಿ ನಾವು ಚರ್ಚೆ ಮಾಡಿದ್ವಿ. ಏನು ಅಂದ್ರೆ, ಆಸಿಯಾನ್ಗೆ ಇತ್ತೀಚೆಗೆ ಯಾವ ದೇಶ ಹೊಸದಾಗಿ ಸೇರ್ಪಡೆಯಾಗಿದೆ? ಆಯ್ಕೆಗಳು ಈಸ್ಟ್ ಟಿಮೋರ್, ಇಂಡೋನೇಷ್ಯಾ, ಮಲೇಷಿಯಾ, ಫಿಲಿಪೈನ್ಸ್. ಸರಿಯಾದಂತಹ ಉತ್ತರ ಆಯ್ಕೆ 1 ಆಗುತ್ತೆ. ಈಸ್ಟ್ ಟಿಮೋರ್ ಇತ್ತೀಚೆಗೆ ಆಸಿಯಾನ್ಗೆ ಸೇರ್ಪಡೆ ಆಗುತ್ತೆ. ಸೊ ಇಲ್ಲಿ ಆಸಿಯಾನ್ನ ಗುರಿಗಳ ಬಗ್ಗೆ, ಅವುಗಳ ಮೌಲ್ಯಗಳ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಚರ್ಚೆ ಮಾಡಿದ್ವಿ ಇವತ್ತಿನ ಸೆಷನ್ ಅಲ್ಲಿ. ಅಕ್ಟೋಬರ್ 28ರ
ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಅಲ್ಲಿ. ಹಾಗಾಗಿ ಈ ಪ್ರಶ್ನೆ ತಮಗೇನಾದ್ರೂ ಗೊತ್ತಿತ್ತು ಅಂತಂದ್ರೆ ಸೊ ಅವುಗಳ ಸುತ್ತಮುತ್ತ ಕೂಡ ನಾವು ಚರ್ಚೆ ಮಾಡಿದ್ವಿ. ಮುಖ್ಯವಾಗಿ ಟಿಮೋರ್ನ ಪ್ರಧಾನಿ ಯಾರಿದ್ದಾರೆ, ಪ್ರಸ್ತುತ ಆಸಿಯಾನ್ ಎಷ್ಟು ಸದಸ್ಯ ದೇಶಗಳನ್ನ ಹೊಂದಿದೆ, ಮತ್ತು 2025 ಆಸಿಯಾನ್ ಶೃಂಗಸಭೆ ಎಲ್ಲಿ ನಡೀತು, ಇವುಗಳೆಲ್ಲವನ್ನ ಕೂಡ ಚರ್ಚೆ ಮಾಡಿದ್ದೀವಿ. ಹಾಗಾಗಿ ಮುಂದಿನ ಎಕ್ಸಾಮ್ ನಲ್ಲಿ ಕೂಡ ಕೇಳಬಹುದು 2025 ಆಸಿಯಾನ್ ಶೃಂಗಸಭೆ ಎಲ್ಲಿ ನಡೀತು ಅಂತ ಕೂಡ ಕೇಳ್ತಾರೆ. ಸೊ ಕೌಲಾಲಂಪುರ್ನಲ್ಲಿ ನಡೆಯುತ್ತೆ, ಮಲೇಷಿಯಾದ ರಾಜಧಾನಿ ಕೌಲಾಲಂಪುರ್ನಲ್ಲಿ ನಡೆಯಿತು. ಹಾಗಾಗಿ ಎಲ್ಲ ಪಾಯಿಂಟ್ಗಳ ಬಗ್ಗೆ ತಮಗೆ ಗಮನಕ್ಕೆ ಇರಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಕಾಮನ್ವೆಲ್ತ್ ಕ್ರೀಡೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದಂತಹ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆ. ಮುಖ್ಯವಾಗಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಹೇಳಿಕೆ ನೋಡೋಣ. ಈ ಕ್ರೀಡಾಕೂಟವನ್ನ 5 ವರ್ಷಗಳಿಗೆ ಒಮ್ಮೆ ಆಯೋಜನೆ ಮಾಡ್ತಾರೆ. ಸೊ ಇದು ತಪ್ಪಾದಂತಹ ಹೇಳಿಕೆ ಆಗುತ್ತೆ, ಯಾಕಂದ್ರೆ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನ ಪ್ರತಿ 4 ವರ್ಷಕ್ಕೆ ಒಮ್ಮೆ ಆಯೋಜನೆ ಮಾಡ್ತಾರೆ. ಭಾರತ 1934ರಲ್ಲಿ ಮೊದಲ ಬಾರಿಗೆ ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಭಾಗವಹಿಸಿತು. ಸೊ ಇದು ಸರಿಯಾದಂತಹ ಸ್ಟೇಟ್ಮೆಂಟ್ ಆಗುತ್ತೆ. ಇನ್ನು ಮೂರನೇದಾಗಿ 2030ರಲ್ಲಿ ಅಹಮದಾಬಾದ್ನಲ್ಲಿ ಕಾಮನ್ವೆಲ್ತ್ ಶತಮಾನೋತ್ಸವ ಕ್ರೀಡಾಕೂಟವನ್ನು ಆಯೋಜಿಸುವಂತಹ ಬಿಡ್ ಅನ್ನ ಭಾರತ ಜಯಿಸಿದೆ. ಸೊ ಇದು ಕೂಡ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗುತ್ತೆ. ಇನ್ನು ನಾಲ್ಕನೇದಾಗಿ ಭಾರತ ಈ ಕ್ರೀಡಾಕೂಟವನ್ನು 2 ಬಾರಿ 1982, 2010ರಲ್ಲಿ ನವದೆಹಲಿಯಲ್ಲಿ ಆಯೋಜನೆ ಮಾಡಿತ್ತು ಅಂತ. ಇಲ್ಲಿ ಕೇವಲ 2 ಹೇಳಿಕೆಗಳು ಬಿ ಮತ್ತು ಸಿ ಕರೆಕ್ಟ್ ಆಗುತ್ತೆ. ಸೊ 2 ಮಾತ್ರ ಸರಿಯಾದಂತಹ ಹೇಳಿಕೆ ಆಗುತ್ತೆ. ಈ ಪ್ರಶ್ನೆಯನ್ನ ಕೂಡ ನ್ಯೂಸ್ ಪೇಪರ್ ಇಂದ ಬಂದಿದೆ. ಸೊ ಇದನ್ನ ಕೂಡ ನಾವು ಅಕ್ಟೋಬರ್ 17ರ ಪ್ರಚಲಿತ ಘಟನೆಗಳಲ್ಲಿ ಚರ್ಚೆ ಮಾಡಿದ್ದೀವಿ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ನಲ್ಲಿ, ನಮ್ಮ ಕರೆಂಟ್ ಅಫೇರ್ಸ್ ಕ್ಲಾಸಸ್ ನಲ್ಲಿ. ಏನಂತ ಬಂದಿದೆ, ಕಾಮನ್ವೆಲ್ತ್ ಗೇಮ್ಸ್ಗೆ ಆತಿಥ್ಯ ಅಂತ ಬಂದಿದೆ. ಸೊ 2030ರ ಕಾಮನ್ವೆಲ್ತ್ ಕ್ರೀಡಾಕೂಟ ಯಾವ ನಗರದಲ್ಲಿ ನಡೆಯಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ವಿ. ಸೊ ಸರಿಯಾದಂತಹ ಉತ್ತರ ಆಯ್ಕೆ 2, ಅಹಮದಾಬಾದ್ನಲ್ಲಿ ನಡೆಯುತ್ತೆ. ಸೊ ಭಾರತ ಈ ಒಂದು ಬಿಡ್ ಅನ್ನ ಜಯಿಸಿರುತ್ತೆ. ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇದರ ಜೊತೆಗೆ ಉಳಿದ ಸ್ಟೇಟ್ಮೆಂಟ್ಸ್ ಗಳ ಬಗ್ಗೆ ಕೂಡ ನಾವು ಎಕ್ಸ್ಪ್ಲನೇಷನ್ ಅಲ್ಲಿ ಚರ್ಚೆ ಮಾಡಿದ್ದೀವಿ. ಮುಖ್ಯವಾಗಿ 2010ರಲ್ಲಿ ಕೊನೆಯ ಬಾರಿಗೆ ಭಾರತ ಕಾಮನ್ವೆಲ್ತ್ ಗೇಮ್ಸ್ ಅನ್ನ ಆಯೋಜನೆ ಮಾಡಿತ್ತು. ಯಾವಾಗ? 2010ರಲ್ಲಿ ನವದೆಹಲಿಯಲ್ಲಿ ಆಯೋಜನೆ ಮಾಡಿತ್ತು. ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಇಲ್ಲಿ ಚರ್ಚೆ ಮಾಡಿದ್ವಿ. ಭಾರತ ಮೊದಲ ಬಾರಿಗೆ 1934ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾಗವಹಿಸಿತ್ತು ಅಂತ ಕೂಡ ಚರ್ಚೆ ಮಾಡಿದ್ದೀವಿ. ಸೊ 2 ಪಾಯಿಂಟ್ಗಳನ್ನು ಇಲ್ಲಿ ಚರ್ಚೆ ಮಾಡಿದ್ದೀವಿ. ಮತ್ತು ಕಾಮನ್ವೆಲ್ತ್ ಇತಿಹಾಸದಲ್ಲಿ ಪದಕಗಳ ಒಟ್ಟು ಸಂಖ್ಯೆಯಲ್ಲಿ ಆಸ್ಟ್ರೇಲಿಯಾ ಅಗ್ರಸ್ಥಾನದಲ್ಲಿದೆ. ಸೊ ಟೋಟಲ್ ಆಗಿ ಕಾಮನ್ವೆಲ್ತ್ ಗೇಮ್ಸ್ಗೆ ಸಂಬಂಧಪಟ್ಟಂತೆ 360 ಡಿಗ್ರಿ ಆಂಗಲ್ ನಲ್ಲಿ ಇಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ನೀವೇನಾದ್ರೂ ಈ ಸೆಷನ್ಸ್ ಅನ್ನ ನೋಡಿದ್ರೆ, ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಕ್ಲಾಸಸ್ ಗಳನ್ನ ನೋಡಿದ್ರೆ, ಆಲ್ಮೋಸ್ಟ್ ನಿಮ್ಮ ನೇರವಾಗಿ ಕರೆಂಟ್ ಅಫೇರ್ಸ್ ನಲ್ಲಿ 6 ಪ್ರಶ್ನೆಗಳನ್ನ ನೇರವಾಗಿ ನೀವು ನ್ಯೂಸ್ ಪೇಪರ್ ಇಂದ ಮತ್ತು ಜಾಯಿಂಟ್ ಟು ಲರ್ನ್ ಕ್ಲಾಸಸ್ ಇಂದಾನೆ ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಕ್ಲಾಸ್ನ ವರ್ತ್ ಏನಿದೆ ಮತ್ತು ಅದರ ಜೊತೆಗೆ ನ್ಯೂಸ್ ಪೇಪರ್ನ ವರ್ತ್ ಏನಿದೆ ಅನ್ನೋದು ತಾವು ಗಮನಿಸಬೇಕಾಗತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಫಿಸಿಯಾಲಜಿ ಅಥವಾ ಮೆಡಿಸಿನ್ಗೆ 2025ರ ನೊಬೆಲ್ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದಂತಹ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಹೇಳಿಕೆ ನೋಡೋಣ. ಈ ಒಂದು ನೊಬೆಲ್ ಪ್ರಶಸ್ತಿಯನ್ನ ನೊಬೆಲ್ ಅಸೆಂಬ್ಲಿ ಫಾಸ್ಟರ್ ಇನ್ಸ್ಟಿಟ್ಯೂಟ್ ನಲ್ಲಿ ಪ್ರದಾನ ಮಾಡಿತು. ಸೊ ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಕರೋಲಿಂಕಾ ಇನ್ಸ್ಟಿಟ್ಯೂಟ್ ನಲ್ಲಿ ಅದನ್ನು ಅನೌನ್ಸ್ ಮಾಡ್ತಾರೆ. ಈ ಪ್ರಶಸ್ತಿಯನ್ನ 3 ವಿಜ್ಞಾನಿಗಳ ಗುಂಪಿಗೆ ಪ್ರದಾನ ಮಾಡಲಾಗಿದೆ. ಹೌದು, ಸರಿಯಾದಂತಹ ಸ್ಟೇಟ್ಮೆಂಟ್ ಆಗುತ್ತೆ. ಮೂರನೇ ಸ್ಟೇಟ್ಮೆಂಟ್ ನೋಡೋಣ. ಈ ಪರಿಧಿಯ ಪ್ರತಿರಕ್ಷಣಾ ಸಮ್ಮಿಶ್ರತೆ ಮತ್ತು ನಿಯಂತ್ರಕ ಟಿ ಕೋಶ FOXP3 ಜಿನ್ಗಳ ಗುರುತಿಸುವಿಕೆಯ ಕಾರಣಕ್ಕಾಗಿ ಪ್ರದಾನ ಮಾಡಲಾಗಿದೆ. ಈ ಪರಿಧಿಯ ಪ್ರತಿರಕ್ಷಣಾ ಸಹಿಷ್ಣುತೆ ಅಂತ ಕೊಟ್ಟಿದ್ದಾರೆ. ನಾಲ್ಕನೇ ಸ್ಟೇಟ್ಮೆಂಟ್ ನೋಡೋಣ. ಈ ಸಂಶೋಧನೆ ಹೃದಯ ಸ್ತಂಭನ ಮತ್ತು ಬೊಜ್ಜಿನಂತಹ ರೋಗಗಳ ಚಿಕಿತ್ಸೆಗೆ ನೆರವಾಗುತ್ತೆ. ಸೊ ಇಲ್ಲಿ ಕೇವಲ ಬಿ ಮತ್ತು ಸಿ ಕರೆಕ್ಟ್ ಆಗುತ್ತೆ. ಕೇವಲ 2 ಸ್ಟೇಟ್ಮೆಂಟ್ಗಳು ಮಾತ್ರ ಕರೆಕ್ಟ್ ಆಗುತ್ತೆ. ಈ ಪ್ರಶ್ನೆಯನ್ನ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಯಾವಾಗ? ಅಕ್ಟೋಬರ್ 8ರ ಪ್ರಚಲಿತ ಘಟನೆಗಳಲ್ಲಿ ಚರ್ಚೆ ಮಾಡಿದ್ದೀವಿ. ನೇರವಾಗಿ ನ್ಯೂಸ್ ಪೇಪರ್ ಇಂದ ಈ ಪ್ರಶ್ನೆಯನ್ನ ಬಂದಿದೆ. ಸೊ ಮೇರಿ, ಫ್ರೆಡ್ ಮತ್ತು ಸಿಮೋನ್ 3 ವಿಜ್ಞಾನಿಗಳ ಗುಂಪಿಗೆ ಈ ಒಂದು ಪ್ರಶಸ್ತಿ ಬಂದಿರುತ್ತೆ. ಮೇರಿ ಇ ಬ್ರುನ್ಕೋವಾ, ಫ್ರೆಡ್ ರ್ಯಾಮ್ಸ್ಡೆಲ್, ಶಿಮೋನ್ ಸಕಾಗುಚ್ಚಿ ಇವರಿಗೆ ಬಂದಿರುತ್ತೆ. ಯಾವ ಕಾರಣಕ್ಕಾಗಿ ಬಂದಿದೆ? ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ತನ್ನದೇ ಅಂಗದ ಮೇಲೆ ದಾಳಿ ಮಾಡುವುದನ್ನು ಯಾವ ರೀತಿ ತಡೆಯುತ್ತೆ, ಪೆರಿಪೆರಲ್ ಇಮ್ಯೂನ್ ಟಾಲರೆನ್ಸ್ ಅನ್ನುವಂತಹ ಅವರ ಸಂಶೋಧನೆಗೆ ಈ ಪ್ರಶಸ್ತಿ ಬಂದಿರುತ್ತೆ. ಈ ಸಂಶೋಧನೆಯ ಮಹತ್ವ ಏನಿದೆ ಅದು ಕೂಡ ತಮ್ಮ ಗಮನಕ್ಕೆ ಇರಬೇಕು. ಮಾನವನ ರೋಗಗಳ ಕುರಿತು ಅಧ್ಯಯನಕ್ಕೆ ಹೊಸ ಒಂದು ಬೆಳಕನ್ನು ಚೆಲ್ಲುತ್ತೆ ಇವರ ಸಂಶೋಧನೆ. ಮುಖ್ಯವಾಗಿ ಸ್ವಾಸ್ಥ್ಯ ರೋಗಗಳೇನಿದೆ ಅವುಗಳ ಬಗ್ಗೆ ಗಮನ ಹರಿಸುತ್ತೆ ಈ ಒಂದು ಸಂಶೋಧನೆ. ಇವರ ಸಂಶೋಧನೆಗೆ ಈ ಪ್ರಶಸ್ತಿ ಬಂದಿರುತ್ತೆ. ಸೊ ಕಂಪ್ಲೀಟ್ ಆಗಿ ನೊಬೆಲ್ ಪ್ರಶಸ್ತಿ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಮುಖ್ಯವಾಗಿ ಇತ್ತೀಚೆಗೆ ಭಾರತಕ್ಕೆ ಯಾವ ರೀತಿ ನೊಬೆಲ್ ಪ್ರಶಸ್ತಿ ಬಂದಿದೆ, ರವೀಂದ್ರನಾಥ್ ಟ್ಯಾಗೂರ್ ಅವ್ರಿಗೆ ಯಾವಾಗ ಬಂದಿದೆ, ಅಮರ್ತ್ಯ ಸೇನಾ ಅವ್ರಿಗೆ ಯಾವಾಗ ಬಂದಿದೆ, ಮಲಾಲಾ ಯೂಸುಫ್ ಜೈ ಅವ್ರಿಗೆ ಯಾವಾಗ ಬಂದಿದೆ, ಕಂಪ್ಲೀಟ್ ಡಿಸ್ಕಷನ್ ಅನ್ನ ಅವತ್ತಿನ ಸೆಷನ್ ಅಲ್ಲಿ ಮಾಡಿದ್ದೀವಿ. ಸೊ ಮುಂದಿನ ಎಕ್ಸಾಮ್ಸ್ಗಳಲ್ಲೂ ಕೂಡ ಈ ಪ್ರಶ್ನೆಗಳು ಬರ್ಬೋದು. ಹಾಗಾಗಿ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡಿ. ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಸಂರಕ್ಷಿತ ಪ್ರದೇಶದ ಹೆಸರನ್ನ ಕೊಟ್ಟಿದ್ದಾರೆ.
ಕೆಳಗಡೆ ಎರಡನೇ ಪಟ್ಟಿಯಲ್ಲಿ ವಿಧವನ್ನ ಕೊಟ್ಟಿದ್ದಾರೆ. ಫಸ್ಟ್ ಬರೋದು ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು, ಇದೊಂದು ಸಂರಕ್ಷಣಾ ಮೀಸಲು ಪ್ರದೇಶ ಆಗುತ್ತೆ. ಇನ್ನು ಅಪ್ಸರಕೊಂಡ ಮುಗುಳಿ ಸಮುದ್ರ ಪ್ರದೇಶ, ಇದು ವನ್ಯಜೀವಿ ಅಭಯಾರಣ್ಯ ಆಗುತ್ತೆ. ಕೊಕ್ಕರೆ ಬೆಳ್ಳೂರು ಸಮುದಾಯ ಮೀಸಲು ಪ್ರದೇಶ ಆಗುತ್ತೆ. ಅಂಶಿ ರಾಷ್ಟ್ರೀಯ ಉದ್ಯಾನವನ ಆಗುತ್ತೆ. ಹೊಗ್ರೆಕನ್ ಇದೊಂದು ಜೀವ ವೈವಿಧ್ಯ ಪಾರಂಪರಿಕ ತಾಣ ಆಗುತ್ತೆ. ಸೊ ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಮೇನ್ ಆಗಿ ನಮ್ಮ ಗಮನಕ್ಕೆ ಇರಬೇಕಾಗುತ್ತೆ, ಯಾಕಂದ್ರೆ ಈ ಪ್ರಶ್ನೆಯನ್ನು ಕೂಡ ನ್ಯೂಸ್ ಪೇಪರ್ ಇಂದ ಬಂದಿದೆ. ಪಕ್ಷಿಗಳ ಸುಂದರ ಲೋಕ ಅಂತ ಹೇಳಿ ಒಂದು ಆರ್ಟಿಕಲ್ ಬಂದಿತ್ತು. ಸೊ ನಾವು ಬಂಕಾಪುರ ನವಿಲು ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ವಿ. ಸೊ ಸರಿಯಾದಂತಹ ಉತ್ತರ ಆಯ್ಕೆ 4 ಆಗುತ್ತೆ, ಹಾವೇರಿ ಜಿಲ್ಲೆಯಲ್ಲಿದೆ. ಈ ಪ್ರಶ್ನೆನ ಡಿಸ್ಕಷನ್ ಮಾಡುವಾಗ ಈ ಕಂಪ್ಲೀಟ್ ಕಾನ್ಸೆಪ್ಟ್ ಬಗ್ಗೆ ಅವತ್ತಿನ ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಮುಖ್ಯವಾಗಿ ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಎಲ್ಲಿದೆ, ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿದೆ, ಅವುಗಳ ಉದ್ದೇಶ ಏನು ಮತ್ತು ಅವುಗಳ ಹಿನ್ನೆಲೆ ಏನು, ಅವುಗಳೆಲ್ಲವನ್ನು ಕೂಡ ಚರ್ಚೆ ಮಾಡಿದ್ವಿ. ಮತ್ತು ಕರ್ನಾಟಕದ ಪಕ್ಷಿಧಾಮಗಳ ವಿಶೇಷತೆ ಅನ್ನೋದನ್ನ ಕೂಡ ಚರ್ಚೆ ಮಾಡಿದ್ವಿ. ಕರ್ನಾಟಕದ ಅತಿದೊಡ್ಡ ಪಕ್ಷಿಧಾಮ ಯಾವುದು, ರಂಗನತಿಟ್ಟು ಪಕ್ಷಿಧಾಮ. ಅತ್ತಿವೆರೆ ಪಕ್ಷಿಧಾಮ ಎಲ್ಲಿದೆ, ಗುಡುವಿ ಪಕ್ಷಿಧಾಮ ಎಲ್ಲಿದೆ, ಬೋನಾಳ್ ಪಕ್ಷಿಧಾಮ ಎಲ್ಲಿದೆ, ಇದು ಕರ್ನಾಟಕದ 2ನೇ ಅತಿದೊಡ್ಡ ಪಕ್ಷಿಧಾಮ. ಸೊ ಎಲ್ಲವನ್ನ ಕೂಡ ಡೈರೆಕ್ಟ್ ಆಗಿ ನಿಮ್ಮ PC ಎಕ್ಸಾಮ್ಸ್ ನಲ್ಲಿ ಕೇಳಬಹುದು, ಆನ್ಲೈನರ್ ಕರೆಂಟ್ ಅಫೇರ್ಸ್ ನಲ್ಲಿ. ಹಾಗಾಗಿ ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಚರ್ಚೆ ಮಾಡಿದ್ದೀವಿ. ಸೊ ಮತ್ತು ನ್ಯೂಸ್ ಪೇಪರ್ ಇಂದಾನೇ ಬಂದಿದೆ, ಬೇರೆ ಎಲ್ಲೂ ಕೂಡ ಬಂದಿಲ್ಲ. ಬಟ್ ನಾವು ಯಾವ ರೀತಿ ಸ್ಟಡಿ ಮಾಡಬೇಕು ಕರೆಂಟ್ ಅಫೇರ್ಸ್ ಅಂತಂದ್ರೆ 360 ಡಿಗ್ರಿಯಲ್ಲಿ ಸ್ಟಡಿ ಮಾಡಬೇಕು. ಅವುಗಳ ಹಿನ್ನೆಲೆ ಏನಿದೆ, ಅವುಗಳ ಸುತ್ತಮುತ್ತ ನಮ್ಮ ಗಮನ ಇರಬೇಕಾಗತ್ತೆ. ಅದೆಲ್ಲವನ್ನ ಕೂಡ ನೀವು ಓನ್ ಆಗಿ ಕೂಡ ಸ್ಟಡಿ ಮಾಡಬಹುದು, ಅಥವಾ ಕ್ಲಾಸಸ್ ನಡೀತಾ ಇದ್ರೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ನಲ್ಲೂ ಕೂಡ ಕರೆಂಟ್ ಅಫೇರ್ಸ್ ನಲ್ಲಿ 360 ಡಿಗ್ರಿ ಅನಾಲಿಸಿಸ್ ನಲ್ಲಿ ಕ್ಲಾಸಸ್ಗಳು ನಡೀತಾ ಇರುತ್ತೆ. ಸೊ ಅವುಗಳನ್ನ ಪ್ರತಿದಿನ ತಾವು 9 ಗಂಟೆಗೆ ನೋಡ್ಕೋಬಹುದು. ಕೆಳಗಡೆ ಜಾಯಿನ್ ಬಟನ್ ಅಲ್ಲೂ ಕೂಡ ಎಲ್ಲಾ ಕ್ಲಾಸಸ್ಗಳ ಲಿಂಕ್ ಇರುತ್ತೆ, ಒಂದ್ಸಲ ಕ್ರಾಸ್ ಚೆಕ್ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ ಇಷ್ಟು ಇವತ್ತಿನ ಸೆಷನ್ ನ ಒಂದು ಕ್ವಿಕ್ ಡಿಸ್ಕಷನ್ ಆಗಿರುತ್ತೆ. ಈ ಸೆಷನ್ ಬಗ್ಗೆ, ಇವತ್ತಿನ ಕ್ಲಾಸಸ್ ಬಗ್ಗೆ ತಮ್ಮ ಒಪಿನಿಯನ್ ಏನಿದೆ ಅದನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ಮತ್ತು ಈ ಒಂದು ಸೆಷನ್ಗೆ ಒಂದು ಲೈಕ್ ಮಾಡಿ, ಮತ್ತು 4 ಜನ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಮತ್ತು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.